ತುಂಬಾ ಫೇಮಸ್ ಆಗಿರುವಂತಹ ಬ್ಯಾಂಗ್ಳೂರ್ ಗಣೇಶೋತ್ಸವಕ್ಕೆ ಬಂದಿದ್ದೀನಿ. ಇನ್ನೂರಕ್ಕೂ ಹೆಚ್ಚು ಜನ ಹೆಣ್ಣು ಮಕ್ಕಳು ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬೀಟ್ ಗುರುಸ್ ಟೀಮ್ ಇಂದ ಡ್ರಮ್ಸ್ ನುಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡಬೇಕು ಒಂದು ಸೈಕಲ್ ಶಾಪ್ ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿ ಒಂದು ಸೈಕಲ್ ಶಾಪ್ ಅಲ್ಲಿ ಗಣೇಶ ಕೂರಿಸಿದ್ದು. ನಿಜವಾಗ್ಲೂ we have to experience once in our life actually. When I was started my journey of 7 people in Bangalore Ganesh Utsava on 50th year, I am bringing new 41 artists. I blindly trust them. They will be with me. ನಿಮಗೋಸ್ಕರ ಟೈಮ್ ತಗೊಂಡು ಬಂದು ನೀವು ಇಲ್ಲಿ ಪಾಠ ಕಲ್ತು ಗಣೇಶನಿಗೆ ಸೇವೆ ಮಾಡಿದ್ರಲ್ವಾ, ದಟ್ ಇಸ್ ಅಮೇಜಿಂಗ್ ಅಮೇಜಿಂಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಗಣೇಶ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೆಯ ಗಣಪತಿ ಹಬ್ಬನ ನೀವು ನೋಡಿದೀರಾ. ಆದ್ರೆ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಬ್ಯಾಂಗ್ಳೂರ್ ಗಣೇಶೋತ್ಸವಕ್ಕೆ ಬಂದಿದ್ದೀನಿ. ಇದು 63ನೇ ಬ್ಯಾಂಗ್ಳೂರ್ ಗಣೇಶೋತ್ಸವ ಮಾಡ್ತಿದ್ದಾರೆ. ಸೊ ಇದು ನಂದೀಶ್ ಅವರು ನಡೆಸ್ಕೊಡ್ತಾ ಇರೋದು. APS ಗ್ರೌಂಡ್ಸ್ ಅಲ್ಲಿ ನಡೀತಾ ಇದೆ, ಹಾಗೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲೂ ನಡೀತಾ ಇದೆ. ಸೊ ಪ್ರತಿ ದಿನ ಆಲ್ಮೋಸ್ಟ್ ಗಣೇಶ ಹಬ್ಬ ಶುರುವಾದಾಗಿಂದ 11 ದಿನದವರೆಗೂ ಸತತವಾಗಿ ಪ್ರತಿಯೊಂದು ದಿನ ಒಂದು ಡಿಫ್ರೆಂಟ್ ಪ್ರೋಗ್ರಾಮ್ಸ್ ನಡೀತಾ ಇದೆ. ಬಟ್ ಅದರಲ್ಲೂ ಕೂಡ ನನಗೆ ತುಂಬಾ ಇಷ್ಟ ಆಗಿ ನಾನು ವ್ಲಾಗ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಲಾಸ್ಟ್ ಡೇ ಅಂದ್ರೆ ವಿಸರ್ಜನೆ ದಿನ ನಾನು ಇವತ್ತು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಜನ ಕಲಾವಿದರು ಬರ್ತಾ ಇದ್ದಾರೆ ಅಂಡ್ ಜನಪದ ಕಲಾವಿದರು ಬರ್ತಿದ್ದಾರೆ. ಅಂಡ್ ಅದ್ರಲ್ಲೂ ನನಗೆ ನಾನು ವ್ಲಾಗ್ ಮಾಡಲೇಬೇಕು ಅಂತ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, 200ಕ್ಕೂ ಹೆಚ್ಚು ಜನ ಹೆಣ್ಣು ಮಕ್ಕಳು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಹೆಣ್ಮಕ್ಳು ಪ್ಲಸ್ ಗಂಡ್ ಮಕ್ಳು ಇಬ್ಬರು ಸೇರಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಬೀಟ್ ಗುರುಸ್ ಟೀಮ್ ಇಂದ ಡ್ರಮ್ಸ್ ನುಡಿಸ್ತಾ ಇದಾರೆ. ಪ್ರತಿ ದಿನ 11 ದಿನದಿಂದ ಆರತಿ ಟೈಮ್ ಕರೆಕ್ಟ್ ಆಗಿ ಅವರು ಎಲ್ಲ ಹೆಣ್ಮಕ್ಳು ಡ್ರಮ್ಸ್ ನ ಬಾರಿಸ್ತಾ ಇದಾರೆ. ಸೊ ಆ ಒಂದು ಆ ಪೂಜೆ ಆಗಿರ್ಲಿ, ಈ ಇವೆಂಟ್ ನಾಗ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವ್ಲಾಗ್ ನ ಮಾಡ್ತಾ ಇದೀನಿ. ಸೊ ತಡ ಮಾಡೋದು ಬೇಡ, ಈ ವ್ಲಾಗ್ ನ ಇವಾಗ ಶುರು ಮಾಡ್ತಾ ಇದೀನಿ. ದಯವಿಟ್ಟು ಎಂಡ್ ವರ್ಗು ನೋಡೋದನ್ನ ಮಾತ್ರ ಮರಿಬೇಡಿ. ಸೊ ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಇಲ್ಲಿ ಗಣೇಶ ಕೂರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಇವತ್ತು ವಿಸರ್ಜನೆ ದಿನ. ಸೊ ಇನ್ನ ಸ್ವಲ್ಪ ಹೊತ್ತರಲ್ಲಿ ದೇವನ ವಿಸರ್ಜನೆ ಕರ್ಕೊಂಡು ಹೋಗ್ತಾ ಇದಾರೆ. ಅಂಡ್ ತುಂಬಾ ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಆಮೇಲೆ ಇಲ್ಲಿ ತುಂಬಾ ಜನಪದ ತಂಡಗಳೆಲ್ಲ ಬಂದಿದೆ. ತುಂಬಾ ಚೆನ್ನಾಗಿದೆ. ಹಬ್ಬದ ವಾತಾವರಣ ಅಂತೂ, ಗಣೇಶನ ಹಬ್ಬದ ವಾತಾವರಣ ಅಂತೂ ಇನ್ನೂ ಫಿನಿಶ್ ಆಗಿಲ್ಲ. ಸೊ ಐ ಹೋಪ್ ಇವತ್ತಿನ ಇವೆಂಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಆ ಗೌರಿ ಗಣೇಶ ಸದಾಕಾಲ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಜೈ ಗಣೇಶ. ನಮಸ್ಕಾರ ನಂದೀಶ್ ಅವರೇ. ನಮಸ್ತೆ ಮೇಡಮ್. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. 63ನೇ ಗಣೇಶೋತ್ಸವ, ಬ್ಯಾಂಗ್ಳೂರ್ ಗಣೇಶೋತ್ಸವ ನಿಮ್ಮಿಂದ ನಡೆಯೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಬಿಕಾಸ್ ಇದು ಚಾಚು ತಪ್ಪದೆ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ಇದ್ರ ಬಗ್ಗೆ? ಖುಷಿ ಎಷ್ಟಿದೆಯೋ ಕಷ್ಟ ಅದಕ್ಕಿಂತ ದುಪ್ಪಟ್ಟ. ಬಟ್ ಅದೇನಂತಂದ್ರೆ ಇಲ್ಲಿ ಅಷ್ಟು ಕಷ್ಟ ಬಿದ್ದು ಈ 11 ದಿವಸ ಎಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ನಾವು ಪೂಜೆ ಮಾಡಿದಾಗ ಅಷ್ಟು ಕಷ್ಟನೂ ಮರ್ತೋಗಿ ಅದೊಂದು ಉಲ್ಲಾಸನೇ ಬೇರೆ. ಅದು ಭಗವಂತನ ಸನ್ನಿಧಿಲಿ ನಾವು ಮಾಡೋ ಪೂಜೆ ವಿಧಾನಗಳೆಲ್ಲ ಅದ್ರಲ್ಲಿ ಕೂತ್ಕೊಂಡ್ಬಿಟ್ರೆ ಅದು ವೈಬ್ರೇಷನ್ ಬೇರೆ, ಅದೊಂದು ಫೀಲಿಂಗೇ ಬೇರೆ. ಹೆಂಗ್ ಅನಿಸ್ತು ನಿಮ್ಗೆ ಇದನ್ನೆಲ್ಲ ಮಾಡ್ಬೇಕು ಅಂತ? ಬಿಕಾಸ್ ಬೆಂಗಳೂರಲ್ಲಿ ವೆರಿ ಫೇಮಸ್ ಗಣೇಶೋತ್ಸವ ಅಂತಂದ್ರೆ ಪ್ರತಿಯೊಬ್ರು ಪ್ರತಿ ವರ್ಷ ಕಾಯ್ತಾ ಇರ್ತಾರೆ. ಸೊ ಹೇಗೆ ಥಾಟ್ ಅನ್ನಿಸ್ತು ನಿಮ್ಗೆ? ಅಂಡ್ ಯಾರು ಶುರು ಮಾಡಿದ್ದು? 1962ನೇ ಇಸ್ವಿಲಿ ಅವಾಗಿನ ಯುವಕರೆಲ್ಲ ಸೇರಿ ಕೂತಿ
ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಸೈಕಲ್ ಶಾಪಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿ ಒಂದು ಸೈಕಲ್ ಶಾಪಲ್ಲಿ ಗಣೇಶ ಕೂರಿಸಿದ್ದು. ಅಲ್ಲಿಂದ 62 ವರ್ಷಗಳು ಸತತವಾಗಿ ಒಂದು 2 ತಲೆಮಾರು ಚೇಂಜ್ ಆಗಿ ಇವಾಗ ಬಂದು ಈ ಉತ್ಸವ ಇಷ್ಟು ವಿಜೃಂಭಣೆಯಿಂದ ನಡೀತು. ಎಷ್ಟು ಜನ ಕಲಾವಿದರನ್ನ ಕರೆಸ್ತಾ ಇದ್ದೀರಾ. APS ಗ್ರೌಂಡ್ಸ್ ಅಲ್ಲಿ ಎಲ್ಲ ಏನು ಸಂಗೀತ ಕಾರ್ಯಕ್ರಮ, ನೃತ್ಯ ಎಲ್ಲ ಇರುತ್ತೆ. ಆಮೇಲೆ ನ್ಯಾಷನಲ್ ಗ್ರೌಂಡ್ಸ್ ಅಲ್ಲಿ ಎಲ್ಲ ಫುಲ್ಲು ಫಿಲ್ಮಿ ಹಿಟ್ಸು ಆ ಥರದ್ದೆಲ್ಲ ಮಾಡ್ತಿರ್ತೀರಾ. ಇಷ್ಟು ಜನನ ಗುಡ್ಡೆ ಹಾಕಿ ಮಾಡೋದು ಅಂತಂದ್ರೆ ಎಷ್ಟು ತಿಂಗಳಿಂದ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ ಅಥವಾ ವರ್ಷದಿಂದ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ? ನಾವು ಇಡೀ ವರ್ಷ ಕೆಲಸ ಮಾಡ್ತೀವಿ. ಸೊ ಈ ವರ್ಷ ಜನವರಿ ಫಸ್ಟ್ ಸಂಡೇ ನಮ್ಮ ಮೀಟಿಂಗ್ ಆಗುತ್ತೆ. ಅವತ್ತಿಂದ ಶುರು ಮಾಡಿದ್ರೆ ಆ ವರ್ಷದ ಕಂಪ್ಲೀಟ್ ಕಾರ್ಯಕ್ರಮ ಪ್ಲಾನ್ ಮಾಡಿ 9 ತಿಂಗಳು ಪ್ಲಾನಿಂಗ್ ನಡೆಯುತ್ತೆ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ. ಕಾರ್ಯಕ್ರಮ ಮುಗಿದ್ಮೇಲೆ ಇನ್ನೊಂದು 3 ತಿಂಗಳು ಹೇಗ್ ಮಾಡಿದ್ವಿ, ಅದನ್ನ ಮುಂದೆ ಏನ್ ಚೆನ್ನಾಗಿ ಮಾಡೋದು ಡಿಸ್ಕಷನ್. ಅದು ಮುಗಿತಿದ್ದಾಗೆ ನೆಕ್ಸ್ಟ್ ಇಯರ್ ಕಾರ್ಯಕ್ರಮ. ಸೊ ಆಲ್ಮೋಸ್ಟ್ 1 ಇಯರ್ ಕೆಲಸ ಮಾಡುತ್ತೆ. ಯಾಕಂದ್ರೆ ನಾವೆಲ್ಲ ನಮ್ದು ವ್ಯವಹಾರಿಕ ಜೀವನದಲ್ಲಿ ಇದೀವಿ. ಇದು ನಮ್ಮ ವಾಲಂಟರಿ ಸರ್ವಿಸ್ ದೇವರಿಗೆ ಮಾಡೋದು. ಸೊ ನಮ್ಮ ಬಿಡುವು ಸಮಯದಲ್ಲಿ ಇದನ್ನ ಮಾಡೋದ್ರಿಂದ ವರ್ಷ ಪೂರ್ತಿ ಕೆಲಸ ಮಾಡ್ತೀವಿ. ಅಂಡ್ ನೋಡ್ತಿದ್ದೀನಿ ಎಲ್ಲ ವಾಲಂಟಿಯರ್ಸ್ ತುಂಬಾ ಎಲ್ಲ ಎಂಗೇಜ್ ಅಲ್ಲಿ ಇರೋರೇ ಇದ್ದಾರೆ. ಅಂಡ್ ಅಪ್ರಿಶಿಯೇಟ್ ಮಾಡಬೇಕು. ಹೋಲ್ ಇವೆಂಟ್ ನ್ಯಾಷನಲ್ ಗ್ರೌಂಡ್ಸ್ ಅಲ್ಲಿ ಅಥವಾ ಇಲ್ಲಿ ನಡೆಯುತ್ತಲ್ವಾ, ಒಬ್ರು ವಾಲಂಟಿಯರ್ ನಾನು ಕೂತಿರೋದು ನೋಡಿಲ್ಲ. ಪ್ರತಿಯೊಬ್ರು ಅಲ್ಲಿ ಚಪ್ಪಲಿ ಎಲ್ಲ ಇದ್ ಮಾಡ್ತಾರಲ್ವಾ, ಅಲ್ಲಿಂದ ಹಿಡಿದು ಊಟದ ಹತ್ರ ಅಥವಾ ಇಲ್ಲಿ ಪ್ರತಿಯೊಬ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂತಂದ್ರೆ ಆ ದೇವರ ಸೇವೆ ನಿಜವಾಗ್ಲೂ ಇನ್ನು ಪುಣ್ಯ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಅಂಡ್ ಮೋರ್ ಓವರ್ ನನಗೆ ಇನ್ನ ಇಂಟ್ರೆಸ್ಟಿಂಗ್ ಅನ್ಸಿದ್ ಏನಪ್ಪಾ ಅಂತಂದ್ರೆ, ಈಗ ಸಂಗೀತ ನೃತ್ಯ ಎಲ್ಲ ಫೈನ್, ಡ್ರಮ್ಸ್ ಏನೋ ಮಹಾಮಂಗಳಾರತಿ ಅಥವಾ ಆರತಿ ಟೈಮ್ ಅಲ್ಲಿ 100 ಇಂದ 150 ಜನನ ಎಷ್ಟೋ ಜನ ಹೆಣ್ಣು ಮಕ್ಕಳು ಎಲ್ಲಾ ಸೇರ್ಕೊಂಡು ಡ್ರಮ್ಸ್ ನುಡಿಸ್ತಾರೆ. ಈ ಕಾನ್ಸೆಪ್ಟ್ ಎಲ್ಲ ಹೆಂಗ್ ಬಂತು? ಹೇಗೆ ನೀವು ಗಣೇಶ್ ಗೋವಿಂದ ಸ್ವಾಮಿ ಅವ್ರನ್ನ ಅಪ್ರೋಚ್ ಮಾಡಿದ್ರಿ? ಇದು ಆಲ್ಮೋಸ್ಟ್ ಒಂದು 15 ವರ್ಷದ ಹಿಂದೆ ಮಾತು. ನಾವು ಚಿಕ್ಕದಾಗಿ ಗಣೇಶ ಆರತಿ ನಡಿಬೇಕಾದ್ರೆ ಒಂದು ವಾದ್ಯ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗಣೇಶ್ ಅವ್ರಿಗೆ ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರೊಂದು 10-12 ಜನ ಬಂದ್ಬಿಟ್ಟು ಒಂದು 3-4 ವರ್ಷ ಅದನ್ನ ನಡ್ಸ್ಕೊಂಡ್ ಬಂದ್ರು. ಅದಾದ್ಮೇಲೆ ಕೋವಿಡ್ ಆಯ್ತು. ಕೋವಿಡ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಜನದಲ್ಲಿ ಇಟ್ಕೊಂಡು ಮಾಡಿದ್ವಿ. ಕೋವಿಡ್ ಆದ್ಮೇಲೆ ನಾವೇನ್ ಮಾಡಿದ್ವಿ, ಇದು ಬಹಳ ಚೆನ್ನಾಗಿ ಬರ್ತಾರೆ, ನಮ್ ದೇವ್ರಿಗೆ ಒಂದು ಸಂತೃಪ್ತಿ ಆಗ್ಲಿ ಅನ್ನೋ ಒಂದು ವಿಷಯದಲ್ಲಿ ಬಂದು 60ನೇ ವರ್ಷದಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿ. ಹೋದ ವರ್ಷ ಏನಾಯ್ತು, ನಾವು ಬರೀ ಮಹಿಳಾ ಸಂಭ್ರಮಾಚರಣೆ ಅಂತ ಮಾಡಿದ್ವಿ. ಅವಾಗ ಬರೀ ಮಹಿಳೆಯರನ್ನ ಇಟ್ಕೊಂಡು ಒಂದು 109 ಡ್ರಮ್ಮರ್ಸ್ ನ ಮಾಡಿದ್ದು. ಈ ವರ್ಷ 200 ಚಿಲ್ಲರೆ ಡ್ರಮ್ಮರ್ಸ್ ಇದ್ದಾರೆ. ಏನಂದ್ರೆ ಸಾಮಾನ್ಯ ಗೃಹಿಣಿಯರು, ವರ್ಕಿಂಗ್ ಇರ್ಬೋದು, ಏನಿರ್ಬೋದು, ಯಾರು ಸಂಗೀತ ಗಂಧ ಇಲ್ಲದೆ ಇರೋರು, ಸುಮ್ಮನೆ ಸಂಗೀತ ಮೇಲೆ ಪ್ರೇಮ ಇರೋರು ಅಂತವ್ರನ್ನ ಕರೆದು ಆಲ್ಮೋಸ್ಟ್ ಒಂದು 2-3 ತಿಂಗಳ ಕಾಲ ಟ್ರೈನಿಂಗ್ ಕಂಪ್ಲೀಟ್ ಗಣೇಶ್ ಅವರ ಇನ್ಚಾರ್ಜ್ ನಡೆಯುತ್ತೆ ಮಾಡಿ ಅವರೆಲ್ಲ ಬಂದು ಖುಷಿಯಿಂದ ಅವರು ಇಲ್ಲಿ ಒಂದು ದೇವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಒಂದು ದೊಡ್ಡ ವಿಷಯ ಇದೆ. ಯಾಕಂದ್ರೆ ಒಂದು ಇಷ್ಟು ಜನ ಒಟ್ಟಿಗೆ ಸೇರಿ ಮಾಡೋ ಒಂದು ಇದೆಯಲ್ಲ ಕರ್ತವ್ಯ ಅಂತ. ಈಗೇನು ಗಣೇಶ್ಗೆ ನಾವು ಎಷ್ಟು ಆಭಾರಿ ಆಗ್ಬೇಕು ಅಂದ್ರೆ, ಅವ್ರು ಖುದ್ದಾಗಿ ನಿಂತಿದ್ದನ್ನ ಅವರು ಕಂಪ್ಲೀಟ್ ಸೇವೆನೇ ಇದು ಮಾಡೋದು ದೇವರಿಗೆ. ಅದನ್ನ ನಾವು ನೋಡಕ್ಕೆ ಅದು ಕಣ್ಣು ಸಾಲದು, ಕೇಳಕ್ಕೆ ಕಿವಿ ಸಾಲದು. ಅಂಡ್ ಗಣೇಶನ ತುಂಬಾ ಮೆಚ್ಚಿಸ್ಬೇಕು ಅಂತಂದ್ರೆ ನೃತ್ಯ ಸಂಗೀತದಿಂದ ಮಾತ್ರನೇ ಸಾಧ್ಯ. ಆಮೇಲೆ ಕಡುಬು ಮೋದಕಗಳು ಇವೆಲ್ಲ ಊಟ ತಿಂಡಿ. ಸೊ ಗಣೇಶ, ನಮ್ಮ ಬ್ಯಾಂಗ್ಳೂರ್ ಗಣೇಶ ಅಂತೂ ತುಂಬಾನೇ ಖುಷಿ ಆಗಿದೆ ಅಂತ ಭಾವಿಸ್ತಾ ಇದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರತಿ ವರ್ಷ ಇನ್ನೂ ಹೆಚ್ಚೆತ್ತು ಮಾಡ್ತಾ ಹೋಗಿ ಅಂಡ್ ನಮ್ಮನ್ನು ಕರೀತಾ ಇರಿ. ಖಂಡಿತವಾಗ್ಲೂ ಬಂದೇ ಬರ್ತೀವಿ. ಮಿಸ್ ಮಾಡಿದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ವಿಸರ್ಜನೆ ಶುರು ಆಗುತ್ತೆ. ನಮ್ಮ ಜೊತೆ ಬನ್ನಿ, ಎಲ್ಲ ಡ್ಯಾನ್ಸ್ ಮಾಡೋಣ ಜೊತೆಗೆ. ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್.
ಫೈನಲಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಆರತಿ. ನಿಜವಾಗ್ಲೂ ಆ ದೇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಡ್ರಮ್ಸು ಎಲ್ಲ ನುಡ್ಸೋದ್ರಲ್ವಾ, ನಿಜವಾಗ್ಲೂ ಹೇಳ್ತೀನಿ ಸಿಕ್ಕಾಪಟ್ಟೆ ಮೈಯೆಲ್ಲ ಒಂಥರ ಫುಲ್ಲು ವೈಬ್ರೇಷನ್ ಬಂದಂಗೆ ಆಯಿತು. ಆ್ಯಂಡ್ ನಿಜವಾಗ್ಲೂ ಗಣೇಶನ್ನ ಖುಷಿ ಪಡಿಸ್ಬೇಕು ಅಂತಂದರೆ ಒಂದು ಮ್ಯೂಸಿಕ್ಕು ಇನ್ನೊಂದು ನೃತ್ಯದಿಂದ ಮಾತ್ರನೇ ಸಾಧ್ಯ. ಆ್ಯಂಡ್ ಬರೀ ಡ್ರಮ್ಸ್ ಅಷ್ಟೇ ಅಲ್ಲ, ಇವತ್ತು ಇನ್ನೂ ಸಾಕಷ್ಟು ಜನಪದ ಕಲಾವಿದರು ಬಂದಿದ್ದಾರೆ. ಸೊ ಅವರ ವಿಡಿಯೋನು ಸಹ ಲೈಟಾಗಿ ಹಾಕ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ.
ಕನ್ನಡ ನಾಡಿನ ಪ್ರಭು ಕೆಂಪೇಗೌಡ ಕಿ ಜೈ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿ ಜೈ, ಕವಿ ಕುವೆಂಪು ಕಿ ಜೈ, ಬಾಲಗಂಗಾಧರ ಸ್ವಾಮಿ ಕಿ ಜೈ, गजानन महाराज की जय, विजया गणपति की जय, गणपति बापा मोरया, गणपति बापा मोरया, मंगल मूर्ति मोरया, ನಗ್ನಗ್ತಾ ಇರೋ ಚೆನ್ನಾಗಿರೋ ಕರ್ನಾಟಕ ಕರ್ಣಿ ಚೆನ್ನಾಗಿದೆ. 63 ವರ್ಷ ಆಯ್ತು ಗಜಾನನ್, 100 ವರ್ಷ ಇರ್ಬೇಕು, ನಗ್ನಗ್ತಾ ಇರ್ಬೇಕು. ನಿಜವಾಗ್ಲೂ ತುಂಬಾ 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 ಖುಷಿ ಆಗ್ತಿದೆ. ನಾವು 0 ಇಂದ ನಿಜವಾಗ್ಲೂ ಇವತ್ತು 100% ಮಾಡೋ ಸ್ಟೇಜ್ ಬಂದಿದೀವಿ. Plus this all the effort is by this wonderful team. I heartfully thank this wonderful team. ನಿಜವಾಗ್ಲೂ we have to experience once in our life actually. I have sent a Beat Guru space link for everyone. So next year there are actually 50 people ready from my side only actually. Lots and lots of women ಏನ್ ಹೇಳ್ತಾರೆ ಗ್ರೂಪ್ ಎಂಪವರ್ಮೆಂಟ್ ಗ್ರೂಪ್, ಅವ್ರ ಗ್ರೂಪ್ 1 month ಗ್ರೂಪ್ ಅಲ್ಲಿ 200 ಜನ ಇದ್ರು. ಸರ್ ನನ್ನ ಗ್ರೂಪ್ ಇಂದಾನೆ 200 ಕೊಡ್ತೀನಿ ಅಂದ್ರು. I said no. I want all new people, all the public, different background, gather together and sharing their experience and the friendship, everything. That makes a difference. ನೀವು ಫ್ರೆಂಡ್ ಕರ್ಕೊಂಡ್ ಬಂದು ನೀವೇ ಮಾತಾಡ್ತಾ ಇದ್ದೀರಾ. ಅದಕ್ಕೆ ನಾನು ಯಾರಿಗೂ ನಂಬರ್ ಕೊಟ್ಟಿಲ್ಲ. Follow the page. So about this journey, it has been a spiritual retreat. I'm a spiritual person, you know. ನಾನು ಬೇಕಾದಷ್ಟು ಸ್ಪಿರಿಚುವಲ್ ರಿಟ್ರೀಟ್ಗಳು ಅಟೆಂಡ್ ಮಾಡಿದ್ದೀನಿ. ದಿಸ್ ಇಸ್ ಬಿಹಾಂಡ್ ಇಟ್. 200 ಜನ ಹೊಸ ಮುಖಗಳು, ಸ್ನ್ಯಾಕ್ ಶೇರಿಂಗ್ ಮಾಡ್ತಾ ಇದ್ದಿದ್ದು, ದ ವೇ ವಿ ಫಾಟ್ ಅಂಡ್ ದ ವಿಡಿಯೋಸ್ ವಿ ಹ್ಯಾವ್ ಟೇಕನ್, ರೇನ್ ಡ್ಯಾನ್ಸ್. ಅರೆ ಯಾರು ಮಾಡೋಕ್ಕಾಗುತ್ತೆ? ಎಲ್ಲ ಸೋ ಜಡ್ಜ್ಮೆಂಟಲ್. ಅದು 11 days ಸರ್, ಆಲ್ 11 weeks, 11 dresses, ಲಿಪ್ಸ್ಟಿಕ್, ಮೇಕಪ್, ಹೇರ್ ಸ್ಟೈಲ್, oh my god, videos, oh my god, we have lived a life to the fullest in this 3 months is what I can say. Then I said, sir, 2 ಸತಿ ಕೋವಿಡ್ ಬಂದಿದೆ ನನಗೆ, ಮುಂದಿನ ವರ್ಷ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಪ್ಲೀಸ್ ಸೇರಿಸ್ಕೊಂಡ್ಬಿಡಿ ನನ್ನ ಲೈಫ್ ಅಂತ. There was an awkward pause. Sorry, when I was like started my journey of like 7 people in Bangalore Ganesh Utsava on 50th year, that's grown up until 200 now. How it is possible, only God knows. Imagine 7 ದಿವಸ ಮಳೆ, ಹೆವಿ ಮಳೆ ಇತ್ತು. What we are offering the God service wholeheartedly, ನೆನ್ನೆ ಮಳೆನೇ ಬಂದಿಲ್ಲ. ನನಗೆ ತುಂಬ ಇಂಪಾರ್ಟೆಂಟ್ ಇತ್ತು ನೆನ್ನೆ ಶೋ ಮಾತ್ರ ಟು ಪ್ಲೇ ಆನ್ ಸ್ಟೇಜ್. ಐ ಆಮ್ ಬ್ರಿಂಗಿಂಗ್ ನ್ಯೂ 41 artists. I blindly trust them. They will be with me. I definitely wanted to say beautiful thanks to each and everyone who stood by me, who supported me mentally, physically, ಎಲ್ಲಾನು ಸಪೋರ್ಟ್ ಮಾಡಿದ್ದಾರೆ. Hope you guys know like what happened to my band previously. They are all people left without saying bye. With different reasons. I never asked. What I do? Got it? What do you want to do? You do. Don't try to teach somebody a lesson. And this group is like really, really, really very, very special. How I say, I never got any gift from any year. Sir, you deserve more, sir. ಅಲ್ಲ ಇನ್ನ ಮಾತಾಡ್ಬಿಡ್ತೀನಮ್ಮ. So I just wanted to say thank you entire group so much for trusting me. We can have anta. Still I remember the first class. One. Iವಾಗ say one, they play 100 now. That is what like how we stepped out. They were like thinking, ಒಪ್ಪ ಹಿಂಗ್ ಆಗ್ತಾ ಇದೆಯಾ ಅಂತ. ನೆನ್ನೆ ಗೊತ್ತಿಲ್ಲ, day before yesterday when we performed ಅಲ್ಲ, the highest amount of appreciations which I got is like day before yesterday's show. Next level. The entire family of like more than 14 or 15 of them, one family ಅನ್ಸುತ್ತೆ, ಅಷ್ಟು ಜನನು
ತಾತ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ. ವೆನ್ ಐ ವಾಸ್ ಲೈಕ್ ವಾಕಿಂಗ್, ಅಷ್ಟು ಜನನು ಸಾಷ್ಟಾಗಿ ನಮಸ್ಕಾರ ಮನಗ್ಬಿಟ್ರು. ಅವ್ರು ಏನ್ ಹೇಳಿದಂದ್ರೆ, ಸರ್ ಅಷ್ಟು ಜನ ಡ್ರಮ್ಮರು ಪ್ಲಸ್ ಆ ದೇವರು ಆರ್ತಿ ಸರ್, ಈ ವರ್ಲ್ಡ್ ಅಲ್ಲೇ ನನ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಸಿಕ್ಕಿಲ್ಲ, ಥ್ಯಾಂಕ್ ಯು ಫಾರ್ ದಟ್ ಅನ್ನಲ್ಲ. So what we achieved definitely is like 100%, like we are all blessed. That's what like we are all, you know, like gathered together as a team, we can do. Okay, thank you. ಆಮೇಲೆ ಒಂದೇ ಆ ಕಡೆ ಈ ಕಡೆ ಕೋಪ ಅದು ಇದು ಎಲ್ಲ ಇರುತ್ತೆ. ಏನಕ್ಕೆ ಒಬ್ರು ಏನೋ ಕೋಪಿಸ್ಕೊಂತಾರೆ, ಏನೋ ಮಾಡ್ತಾ ಇದಾರೆ ಅಂದ್ರೆ, ಯು ಡೋಂಟ್ ಥಿಂಕ್ ಆಫ್ ನೆಗೆಟಿವ್, ಇಟ್ ಇಸ್ ಫಾರ್ ದ ಬೆಟರ್, ಸಿಂಪಲ್, ದಟ್ಸ್ ಇಟ್. ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ಯಶಸ್ವಿನಿ ದೇಶಪಾಂಡೆ ಅಂತ. ಗೊತ್ತಿಲ್ವಾ? ಗೊತ್ತಾ? ಓ ಯಾರು ಗೊತ್ತಿಲ್ಲ. ಓ ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗಣೇಶ್ ಹೇಳ್ತಿದ್ರು ಇಷ್ಟು ಜನ ಹೆಣ್ಮಕ್ಳನ್ನ ಗುಡ್ಡೆ ಹಾಕೊಂಡು ಇಷ್ಟೊಂದೆಲ್ಲ ಹೇಳ್ಕೊಡೋದು ತುಂಬಾ ಅಂದ್ರೆ ಅಸಾಧ್ಯದ ಕತೆ. ನಾನು ಆಕ್ಚುಲಿ ಟೀಮಲ್ಲಿ ಇಲ್ಲ, ಬಟ್ ಸ್ಟಿಲ್ ನಾನು ನನ್ನ ಫ್ರೆಂಡ್ ಲೇಖಾ ಇಲ್ಲಿ ಆರ್ತಿಗೆ ಪರ್ಫಾರ್ಮ್ ಮಾಡ್ತಾ ಇದೀನಿ ಅಂತ ಹೇಳಿದ್ಲು. ಅವಳು ಏನ್ ಕಡ್ದು ದಬ್ಬಾಗ್ತಾಳು ಅಂತ ನೋಡಕ್ಕೆ ಅಂತ ಬಂದೆ. ಬಟ್ ನಿಜ ಹೇಳ್ತೀನಿ, ಇಲ್ಲಿರೋ ಅಷ್ಟು ಜನ, ಐ ಥಿಂಕ್ ಟೀನೇಜ್ ಇಂದ ಹಿಡಿದು ಒಂದು 50 to 60 ಮೆಂಬರ್ಸ್, ಐ ಮೀನ್ ಏಜ್ ಇರೋಂಥ ಎಲ್ಲ ಹೆಣ್ಮಕ್ಳಿದ್ದೀರಾ. ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ನಿಮ್ಮ ಕೆಲಸ ಇರುತ್ತೆ, ಮಕ್ಳಿರ್ತಾರೆ, ಗಂಡ ಇರ್ತಾರೆ, ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮಗೋಸ್ಕರ ಟೈಮ್ ತಗೊಂಡು ಬಂದು ನೀವು ಇಲ್ಲಿ ಪಾಠ ಕಲಿತು ಗಣೇಶನಿಗೆ ಸೇವೆ ಮಾಡಿದ್ರಲ್ವಾ, ದಟ್ ಈಸ್ ಅಮೇಝಿಂಗ್, ಅಮೇಝಿಂಗ್. ನಿಜವಾಗ್ಲೂ ನೀವು ಒಬ್ಬೊಬ್ರು ನುಡಿಸ್ತಾ ಇದ್ರೆ ಗೂಸ್ ಬಂಪ್ಸ್ ಬರುತ್ತೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಗಣೇಶ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಇಯರ್ ನೀವೇ ಬರಬೇಕು ಅಂತ ಕೇಳ್ತಾರೆ. ಗಣೇಶ್ ಈ ಸರಿ 200 ಜನ, ನೆಕ್ಸ್ಟ್ 500 ಜನ ಆಗ್ಲಿ. ಹಾಗೆ ಪ್ರತಿ ಒಂದು ಹೆಣ್ಣು ಮಕ್ಕಳ ಹಿಂದೆ ಒಬ್ಬ ಗಂಡಸ ಇದ್ದೇ ಇರ್ತಾನೆ. ಸೊ ಎಲ್ಲ ನಿಮ್ಮ ಗಂಡಂದ್ರು ಸಪೋರ್ಟ್ ಮಾಡಿದಕ್ಕೆ ನಿಜವಾಗ್ಲೂ ಇಲ್ಲಿ ಬಂದು ನೀವು ಪರ್ಫಾರ್ಮ್ ಮಾಡಿದೀರಾ. ಬಿಕಾಸ್ 11 days ಇಸ್ ನಾಟ್ ಅ ಜೋಕ್. ಎವ್ರಿ ಸಿಂಗಲ್ ಡೇ ಪ್ರತಿಯೊಬ್ರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡಿದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಎಷ್ಟೇ ಕಷ್ಟ ಇದ್ರು ಆ ಕಷ್ಟನೆಲ್ಲ ಮರೆತ್ಬಿಟ್ಟು ನೀವೆಲ್ಲ ಒಟ್ಟಿಗೆ ಬಂದು ಎಂಜಾಯ್ ಮಾಡಿದ್ರಲ್ವಾ, ಅಮೇಝಿಂಗ್ ಅಂತ ಹೇಳ್ಬೋದು. ಎಲ್ಲಾರ್ಗು ನಿಮಗ್ ನೀವೇ ಚಪ್ಪಾಳೆ ತಟ್ಕೊಳ್ಳಿ. ಸೊ ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿ ನಿಮ್ಮ 200 ಜನ ಫ್ರೆಂಡ್ಶಿಪ್ ಏನಿದೆಯೋ ಲೈಫ್ ಲಾಂಗ್ ಹೀಗೆ ಇರಿ, ಖುಷಿಯಾಗಿರಿ. ಅಂಡ್ ಚಿಯರ್ಸ್ ಟು ಬೀಟ್ ಗುರುಸ್ ಗಣೇಶ್ ಗೋವಿಂದ್ ಸ್ವಾಮಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಬೇಸಿಕಲಿ ಈ ವ್ಲಾಗ್ ನ ಮಾಡಿದ್ದು ಎಲ್ಲ ಹೆಣ್ಮಕ್ಳಿಗೆ ಡೆಡಿಕೇಟ್ ಮಾಡಬೇಕು ಅಂತ. ಬಿಕಾಸ್ ಆಸ್ ಐ ಸೆಡ್ ಬಿಫೋರ್, ಎಲ್ಲರೂ ಅವ್ರವ್ರದೇ ಟೆನ್ಷನ್ನು ಸ್ಟ್ರೆಸ್ಸಲ್ಲಿ ಇರ್ತೀರಾ. ಬಟ್ ಇಲ್ಲಿ ಒಂದು ಬಂದು ನಿಮಗೂ ಮನಸ್ಸು ಚೇಂಜ್ ಆಗುತ್ತೆ. ಹಾಗೆ ನೀವು ಏನೋ ಒಂದು ಲೈಫಲ್ಲಿ ಕಲ್ತ್ರು ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ಹಾಗಾಗಿ ನಾನು ಈ ವ್ಲಾಗ್ನ ಮಾಡಿದೆ. ಗಣೇಶ ವಿಸರ್ಜನೆ ಅದು ತುಂಬ ಚೆನ್ನಾಗೇ ಆಯಿತು. ನಂದೀಶ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ತುಂಬ ಚೆನ್ನಾಗಿ ನನಗೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ್ಯಂಡ್ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಬಾಯ್, ಲವ್ ಯು ಆಲ್.